ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಲೈಫ್ ಸ್ಟೋರಿ ನಿಮಗೆ ಗೊತ್ತಾ? ಇವರು 12 ಜುಲೈ 1962ರಲ್ಲಿ ಮದ್ರಾಸ್ನಲ್ಲಿ ಜನಿಸುತ್ತಾರೆ. ಕೆಲವು ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸುತ್ತಾರೆ. ನಂತರ 1986ರಲ್ಲಿ ತೆರೆಕಂಡ ಆನಂದ್ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತಾರೆ. ನಂತರ ಬಂದ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಈ 3 ಸಿನಿಮಾಗಳು 100 ದಿನಗಳನ್ನು ಪೂರ್ಣಗೊಳಿಸುತ್ತವೆ. ಆದ್ದರಿಂದ ಜನರು ಇವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ಕೂಡ ಕೊಡುತ್ತಾರೆ. ನಂತರ 1992ರಿಂದ 95ರವರೆಗೆ ಯಾವುದೇ ಸಿನಿಮಾಗಳು ಸಕ್ಸಸ್ ಅನ್ನು ತಂದುಕೊಡುವುದಿಲ್ಲ. ನಂತರ 1995ರಲ್ಲಿ ತೆರೆಕಂಡ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಆಲ್ ಟೈಮ್ ಸಕ್ಸಸ್ ಅನ್ನು ತಂದುಕೊಟ್ಟಿತು. ಈ ಸಿನಿಮಾ ಅತಿ ಹೆಚ್ಚು ಬಾರಿ ರಿಲೀಸ್ ಆದ ಸಿನಿಮಾ ಎಂದು ದಾಖಲೆಯನ್ನು ಪಡೆದಿದೆ. ನಂತರ ಇವರು 125ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ. ಇವರು ಕೇವಲ ಕನ್ನಡ ಮಾತ್ರವಲ್ಲದೆ ತೆಲುಗು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. 2025ರಲ್ಲಿ ಇವರು ಕ್ಯಾನ್ಸರ್ ರೋಗದಿಂದ ಸಾವನ್ನು ಗೆದ್ದು ಬರುತ್ತಾರೆ. ಮಾಡೆಲ್ ಆಫ್ ದ ಸ್ಟೋರೀಸ್: ನಮ್ಮ ಕೈಲಿ ಆಗಲ್ಲ ಎಂದುಕೊಂಡರೆ ಏನೂ ಆಗುವುದಿಲ್ಲ, ಆದರೆ ಆಗುತ್ತೆ ಎಂದುಕೊಂಡು ಕೆಲಸಕ್ಕೆ ಮುಂದಾದರೆ ಎಲ್ಲವೂ ಸಾಧ್ಯವಾಗುತ್ತೆ.